ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಡಿಜೆ ಹಳ್ಳಿ ಗಲಭೆಗೂ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟಕ್ಕೂ ಇದೆಯಾ ಲಿಂಕ್? ಜಾಕಿರ್ ಮೊಬೈಲ್ನಲ್ಲಿ 900 ಬೆಂಕಿ ಸಾಕ್ಷ್ಯ ಸಿಕ್ಕವ. ದ್ವೇಷದ ರೋಷಾಗ್ನಿಗೆ ಆ 4 ಅಂಶಗಳೇ ಕಾರಣನ? ಇದೇ ಹೊತ್ತಿನ ಫೋಕಸ್ 18 900 ಮೆಸೇಜ್ ಸೀಕ್ರೆಟ್. ಮೊಬೈಲ್ನಲ್ಲಿ 900 ಬೆಂಕಿ ಸಾಕ್ಷ್ಯ ಸಿಕ್ಕವ. ದ್ವೇಷದ ರೋಷಾಗ್ನಿಗೆ ಆ 4 ಅಂಶಗಳೇ ಕಾರಣನ? ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿಯ ಬೆಂಕಿಯ ಕಿಚ್ಚು ಇನ್ನೂ ಆರಿಲ್ಲ. ಯಾಕಂದ್ರೆ ಅವತ್ತು ಪುಂಡರು, ಕಿಡಿಗೇಡಿಗಳು, ದುಷ್ಕರ್ಮಿಗಳು ನಡೆಸಿದ ಅಟ್ಟಹಾಸ ಅಂತಿಂತದಲ್ಲ. ಸಿಕ್ಕವರ ಮನೆಗಳಿಗೆ ನುಗ್ಗಿ ದಾಂಧಲೆ ನಡೆಸಿದ್ರು. ಚಿನ್ನ, ಬೆಳ್ಳಿ ಸೇರಿದಂತೆ ಬೆಲೆ ಬಾಳೋ ವಸ್ತುಗಳನ್ನ ಲೂಟಿ ಮಾಡಿದ್ರು. ಸಾಲದು ಅಂತ ಶ್ರೀಸಾಮಾನ್ಯರ ಮನೆಗಳ ಜೊತೆಗೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಚ್ಚಿದ್ರು. ಅಷ್ಟೇ ಅಲ್ಲ, ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಪೊಲೀಸ್ ಠಾಣೆಗಳಿಗೂ ಬೆಂಕಿ ಹಚ್ಚಿ ನರಕ ಕೂಪವನ್ನೇ ಸೃಷ್ಟಿ ಮಾಡಿದ್ರು. ಹೀಗಾಗಿ ಈ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರೋ ಪೊಲೀಸರು ಅವತ್ತಿನ ಸಿಸಿಟಿವಿ ಮತ್ತು ಮೊಬೈಲ್ ದೃಶ್ಯಾವಳಿಗಳನ್ನ ಆಧರಿಸಿ ದುಷ್ಕರ್ಮಿಗಳ ಹೆಡೆಮುರಿ ಕಟ್ತಿದ್ದಾರೆ. ಆದ್ರೆ ಪೊಲೀಸರು ಅದ್ಯಾವಾಗ ಆರೋಪಿಗಳ ಕಾಲ್ ಡೀಟೇಲ್ಸ್ ಅನ್ನ ತಡ್ಕಾಡಿದ್ರು, ಆಗ ಬೆಚ್ಚಿ ಬೀಳಿಸೋ ಒಂದೊಂದೇ ಸೀಕ್ರೆಟ್ ಬಟ ಬಯಲಾಗ್ತಿದೆ. ಅದರಲ್ಲೂ 2014ರ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟದ ಲಿಂಕ್ ಅನ್ನೇ ತೆರೆದಿಟ್ಟಿದೆ. ಬರೀ ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟ್ ಅಷ್ಟೇ ಅಲ್ಲ, ಬೆಂಗಳೂರಿನ ಹಲವು ಘೋರಾತಿಘೋರ ಘಟನೆಗಳು ಕೂಡ ಪೊಲೀಸ್ ತನಿಖೆಯಿಂದ ಹೊರಬರ್ತಿವೆ. ಅದರಲ್ಲೂ ಕಾರ್ಪೊರೇಟರ್ ಜಾಕೀರ್ ಅವರ ಮೊಬೈಲ್ ಫೋನ್ ವಶಕ್ಕೆ ಪಡೆದು ನೋಡಿದಾಗ 900ಕ್ಕೂ ಹೆಚ್ಚು ಬೆಚ್ಚಿ ಬೀಳಿಸೋ ಬೆಂಕಿ ಸಾಕ್ಷ್ಯಗಳು ಸಿಕ್ಕಿವೆ ಎನ್ನಲಾಗ್ತಿದೆ. ಹಾಗಾದ್ರೆ ಏನವು 900 ಬೆಂಕಿ ಸಾಕ್ಷ್ಯಗಳು? ಆಗಸ್ಟ್ 11ರ ರಾತ್ರಿ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಧಗಧಗ ಹೊತ್ತಿ ಉರಿಯೋಕೆ ಏನ್ ಕಾರಣ? ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಡಿಜೆ ಹಳ್ಳಿ ಗಲಭೆ ಪ್ರಕರಣಕ್ಕೂ ಏನ್ ಕಾರಣ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಆಗಸ್ಟ್ 11ರ ರಾತ್ರಿ ದುಷ್ಕರ್ಮಿಗಳು ಪೊಲೀಸ್ ಠಾಣೆಯನ್ನೇ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಿದ್ಯಾಕೆ? ದುಷ್ಕರ್ಮಿಗಳು ಖಾಕಿ ಪಡೆಯನ್ನೇ ಕೊಲ್ಲೋಕೆ ಮುಂದಾಗಿದ್ಯಾಕೆ ಅನ್ನೋದನ್ನ ನೀವು ನೋಡ್ಲೇಬೇಕು. 11ರ ರಾತ್ರಿ ಬೆಂಗಳೂರಲ್ಲಿ ಗಲಭೆ ಎಬ್ಬಿಸೋಕೆ ಪ್ರಮುಖ ಕಾರಣ ಶಾಸಕ ಅಖಂಡ ಶ್ರೀನಿವಾಸ ಅವರ ಅಳಿಯ ನವೀನ್ ಫೇಸ್ಬುಕ್ ನಲ್ಲಿ ಹಾಕಿದ ವಿವಾದಾತ್ಮಕ ಪೋಸ್ಟ್ ಎನ್ನಲಾಗುತ್ತೆ. ಆದ್ರೆ ದುಷ್ಕರ್ಮಿಗಳು ಬರೀ ನವೀನ್ ಮನೆ ಮೇಲಷ್ಟೇ ದಾಳಿ ನಡೆಸಲಿಲ್ಲ. ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚಿದ್ರು. ಪೊಲೀಸರ ವಿರುದ್ಧ ಕಿಡಿಕಾರ್ತಿದ್ರು. ಯಾರನ್ನು ಬೇಡಬೇಡಿ ಕೊಲ್ಲಿ ಅನ್ನೋ ಮಾತುಗಳನ್ನ ಆಡಿದ್ರು. ಹಾಗಾದ್ರೆ ಪೊಲೀಸರು ದುಷ್ಕರ್ಮಿಗಳ ಟಾರ್ಗೆಟ್ ಆಗಿದ್ಯಾಕೆ? ಈ ಬಗ್ಗೆ ಕೆದಕಿ ನೋಡಿದ್ರೆ 4 ಪ್ರಮುಖ ಅಂಶಗಳು ಬಟ ಬಯಲಾಗ್ತವೆ. ಕಾರಣ 1, ಸಾಮೂಹಿಕ ಪ್ರಾರ್ಥನೆಗೆ ಅಡ್ಡಿ. ರಾಜ್ಯದಲ್ಲಿ ಕೊರೋನಾ ರಣಕೇಕೆ ಹಾಕುತ್ತಿರೋದ್ರಿಂದ ಮುಸ್ಲಿಮರ ಸಾಮೂಹಿಕ ಪ್ರಾರ್ಥನೆಗೆ ಪೊಲೀಸರು ಅಡ್ಡಿಪಡಿಸಿದ್ರು. ಆದ್ರೆ ಹಬ್ಬದ ದಿನವಾದರೂ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಮಾಡಿಕೊಡಿ ಅಂತ ಕೆಜಿ ಹಳ್ಳಿ ಮತ್ತು ಡಿಜೆ ಹಳ್ಳಿ ಮುಸ್ಲಿಂ ಬಾಂಧವರು ಕೇಳ್ಕೊಂಡಿದ್ರು. ಆದ್ರೆ ಇದಕ್ಕೂ ನೋ ಅಂದಿದ್ರು. ಇದರಿಂದ ಈ ಭಾಗದ ಮುಸ್ಲಿಮರಿಗೆ ಪೊಲೀಸರ ಮೇಲೆ ಸಿಟ್ಟು ನೆತ್ತಿಗೇರಿತು. ಇಂಥ ಟೈಮಲ್ಲೇ ನವೀನ್ ಹಾಕಿದ ವಿವಾದಾತ್ಮಕ ಫೇಸ್ಬುಕ್ ಪೋಸ್ಟ್ ಮುಸ್ಲಿಮರ ಕೋಪ ಕಟ್ಟೆ ಒಡೆಯುವಂತೆ ಮಾಡಿತು. ಹೀಗಾಗಿ ಮೊದಲು ನವೀನ್ಗಾಗಿ ದುಷ್ಕರ್ಮಿಗಳು ಹುಡುಕಾಡಿದ್ರು. ಆತ ಸಿಗದೇ ಇದ್ದಿದ್ರಿಂದ ಪೊಲೀಸ್ ಠಾಣೆಗಳಿಗೂ ಬೆಂಕಿ ಹಚ್ಚಿದ್ರು ಎನ್ನಲಾಗ್ತಿದೆ. ಕಾರಣ 2, ಸಿಎಎ ಸಿಟ್ಟು. ಸಿಎಎ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ತಪ್ಪು ತಿಳುವಳಿಕೆಯಿಂದ ಕೆಲ ಮುಸ್ಲಿಮರು ರೊಚ್ಚಿಗೆದ್ದಿದ್ರು. ಇದರ ಜೊತೆಗೆ ತ್ರಿವಳಿ ತಲಾಕ್ ರದ್ದು ಮಾಡಿದ್ದು, ರಾಮ ಮಂದಿರಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ದು ಕೆಲ ಧರ್ಮಾಂತರ ರೋಷಾಗ್ನಿ ಕಟ್ಟೆ ಒಡೆಯುವಂತೆ ಮಾಡಿತು. ಈ ರೋಷಾಗ್ನಿಯಿಂದಾಗಿನೇ ಕೆಜಿ ಹಳ್ಳಿ ಮತ್ತು ಡಿಜೆ ಹಳ್ಳಿಯಲ್ಲಿ ಬೆಂಕಿ ಧಗಧಗಿಸಿದ್ದು ಎನ್ನಲಾಗುತ್ತಿದೆ. ಕಾರಣ ನಂಬರ್ 3, ಚರ್ಮದ ಮಂಡಿ ಕ್ಲೋಸ್ ಮಾಡಿಸಿದ್ದು. ಚರ್ಮದ ಮಂಡಿ. ಡಿಜೆ ಹಳ್ಳಿಯಲ್ಲಿರೋ ಚರ್ಮದ ಮಂಡಿ ಬೆಂಗಳೂರಿನಲ್ಲಿ ಫೇಮಸ್ ಚರ್ಮದ ಮಂಡಿ ಎನ್ನಲಾಗುತ್ತಿದೆ. ನಗರದ ಬಹುತೇಕ ಪ್ರಾಣಿಗಳ ಚರ್ಮ ಇಲ್ಲಿಗೆ ಬರುತ್ತೆ. ಹೀಗಾಗಿ ಡಿಜೆ ಹಳ್ಳಿ ಸಾಕಷ್ಟು ಯುವಕರು ಇದೇ ಚರ್ಮದ ಮಂಡಿಯಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಈ ಚರ್ಮದ ಮಂಡಿಯಿಂದ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿ ಬಿಬಿಎಂಪಿ ಅಧಿಕಾರಿಗಳು ಇದನ್ನ ಮುಚ್ಚಿಸಿದ್ರು. ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಜೆ ಹಳ್ಳಿ ಪೊಲೀಸರು ಸಹಕರಿಸಿದ್ರು. ಹೀಗಾಗಿ ಇಲ್ಲಿನ ಪುಂಡ ಯುವಕರು ಡಿಜೆ ಹಳ್ಳಿ ಪೊಲೀಸರ ಮೇಲೆ ಕೋಪ ಮಾಡಿಕೊಂಡಿದ್ರು. ಕಾರಣ ನಂಬರ್ 4, ಗಾಂಜಾ ಗಮ್ಮತ್ತು. ಡಿಜೆ ಹಳ್ಳಿ, ಕೆಜಿ ಹಳ್ಳಿ ಮತ್ತು ಪಾದರಾಯನಪುರ ಏರಿಯಾಗಳಲ್ಲಿ ಗಾಂಜಾ ಗಿರಾಕಿಗಳು ಹೆಚ್ಚಾಗಿದ್ದಾರೆ. ಬೆಂಗಳೂರಿನ ಈ 3 ಏರಿಯಾಗಳಲ್ಲಿ ಕೆಲ ಪುಂಡರು ದಿನದ 24 ಗಂಟೆಯೂ ಗಾಂಜಾ ಮತ್ತಲ್ಲೇ ತೇಲಾಡ್ತಿರ್ತಾರೆ. ಇನ್ನ ಲಾಕ್ ಡೌನ್ ಟೈಮಲ್ಲಿ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಏರಿಯಾಗಳಲ್ಲಿ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿತ್ತು. ಈ ಟೈಮಲ್ಲಿ ಇಲ್ಲಿನ ಮದ್ಯ ವ್ಯಸನಿಗಳು ಕೂಡ ಗಾಂಜಾಗೆ ದಾಸರಾಗಿ ಹೋಗಿದ್ರು. ಲಾಕ್ ಡೌನ್ ಮುಗಿದ ಮೇಲೂ ಅವರೆಲ್ಲ ಪರ್ಮನೆಂಟ್ ಗಾಂಜಾ ಗಿರಾಕಿಗಳಾಗಿದ್ರು.
ಆದರೆ ಗಾಂಜಾ ಮಾರಾಟ ಮತ್ತು ಗಾಂಜಾ ಸೇವನೆ ಮಾಡುತ್ತಿದ್ದ ಪೊಡಿ ರೌಡಿಗಳನ್ನ ಪೊಲೀಸರು ಸ್ಟೇಷನ್ಗೆ ಕರೆತಂದು ಬೆಂಡೆತ್ತಿದ್ರು. ಇದೇ ವಿಚಾರಕ್ಕೆ ಪೊಲೀಸರ ಮೇಲೆ ದ್ವೇಷಗೊಂಡಿದ್ದ ಕೊಂಡ ಗಾಂಜಾ ಗಿರಾಕಿಗಳು ಸೇಡು ತೀರಿಸಿಕೊಳ್ಳಲೇಬೇಕೆಂದು ಫೇಸ್ಬುಕ್ ಪೋಸ್ಟ್ ನೆಪವೊಡ್ಡಿ ಸ್ಟೇಷನ್ ಧ್ವಂಸ ಮಾಡಿ ಸಿಕ್ಕ ಪೊಲೀಸ್ ಸಿಬ್ಬಂದಿಯನ್ನ ಬಿಡಬಾರದೆಂದು ಪ್ಲಾನ್ ಮಾಡಿ ಕೃತ್ಯ ಎಸಗಿದ್ದಾರೆ. ವಾಟ್ಸ್ಆಪ್ನಲ್ಲಿ ಮೆಸೇಜ್ ಹಾಗೂ ಕರೆಗಳನ್ನ ಮಾಡಿಕೊಂಡು ಸೇರಿದ್ದ ಪುಂಡರು ಗಾಂಜಾ ಮತ್ತು ಮದ್ಯ ಸೇವಿಸಿ ಪೊಲೀಸರ ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. ಠಾಣೆ ಮುಂದಿದ್ದ ಜೀಪ್ ಹಾಗೂ ಬೈಕ್ಗಳನ್ನ ಧ್ವಂಸ ಮಾಡಿದ್ದ ಪುಂಡರು ಕಿಟಕಿ ಗ್ಲಾಸ್ಗಳಿಗೆ ಕಲ್ಲೆಸೆದು ಪುಡಿಗಟ್ಟಿ ಪೊಲೀಸರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಪೊಲೀಸ್ ಸಿಬ್ಬಂದಿಯ ಮೇಲೂ ಹಲ್ಲೆ ನಡೆಸಲು ಮುಂದಾಗಿದ್ದ ಖದೀಮರು ಕೊಲೆಯತ್ನಕ್ಕೂ ಮುಂದಾಗಿದ್ರು. ಗಾಂಜಾ ಮತ್ತಿನಲ್ಲಿ ಡಿಸಿಪಿ ಕಾರಿಗೆ ಡಿಚ್ಚಿ. ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಆರೋಪಿ ಅರೆಸ್ಟ್. ಈ ಫೋಟೋದಲ್ಲಿ ಇದನ್ನಲ್ಲ, ಇವನ್ನ ಸರಿಯಾಗಿ ನೋಡ್ಕೊಂಡ್ಬಿಡಿ, ಯಾಕಂದ್ರೆ ಇವನೇ ನೋಡಿ ಗಾಂಜಾ ಮತ್ತಲ್ಲಿ ಡಿಸಿಪಿ ಶರಣಪ್ಪ ಅವರ ಕಾರಿಗೆ ಡಿಚ್ಚಿ ಹೊಡೆದ ಭೂಪ. ಇವನ ಹೆಸರು ಮುಬಾರಕ್. ಆಗಸ್ಟ್ 11ರ ರಾತ್ರಿ ಗಾಂಜಾ ಮತ್ತಲ್ಲಿ ತೇಲಾಡ್ತಾ ಇದ್ದ. ಇದೇ ವೇಳೆ ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚಿದ್ದ ಪುಂಡರ ಗ್ಯಾಂಗ್ ಗಲಭೆ ಎಬ್ಬಿಸಿತ್ತು. ಅಷ್ಟೇ ಅಲ್ಲ, ಇವನಿಗೆ ಫೋನ್ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡಿತ್ತು. ಆಗ ಸ್ಥಳಕ್ಕೆ ಬಂದ ಇವನು ತನ್ನ ತಲೆ ಗಟ್ಟಿಗಿದೆ ಅಂತ ಡಿಸಿಪಿ ಶರಣಪ್ಪ ಅವರ ಕಾರಿಗೆ ಡಿಚ್ಚಿ ಹೊಡೆದಿದ್ದ. ನಂತರ ತನ್ನ ಸುತ್ತಮುತ್ತಲಿನವರನ್ನ ಕರೆದು ರಾಡು ದೊಣ್ಣೆಗಳಿಂದ ಕಾರು ಧ್ವಂಸ ಮಾಡಿದ. ಈ ದೃಶ್ಯ ಪೊಲೀಸರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಅದರ ಆಧಾರದ ಮೇಲೆ ಆರೋಪಿ ಮುಬಾರಕ್ನನ್ನ ಬಂಧಿಸಲಾಗಿದೆ. 380ಕ್ಕೂ ಹೆಚ್ಚು ಮಂದಿ ಆಗಸ್ಟ್ 11ರಂದು ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿಗಳಲ್ಲಿ ಗಲಭೆ ಸೃಷ್ಟಿಸಿ ಬೆಂಕಿ ಹಚ್ಚಿದ್ದ ಭಸ್ಮಾಸುರರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಸಿಸಿಟಿವಿ ಫುಟೇಜ್, ಮೊಬೈಲ್ ವಿಡಿಯೋಗಳು ಮತ್ತು ಕಾಲ್ ಡೀಟೇಲ್ಸ್ಗಳನ್ನ ಗುಡ್ಡೆ ಹಾಕೊಂಡು ಆರೋಪಿಗಳಿಗಾಗಿ ಜಾಲಾಡ್ತಿದ್ದಾರೆ. ಡಿಜೆ ಹಳ್ಳಿ ಗಲಭೆ ಪ್ರಕರಣ ಸಂಬಂಧ ಈವರೆಗೆ 380ಕ್ಕೂ ಹೆಚ್ಚು ಮಂದಿ ಅಂಧರಾಗಿದ್ದಾರೆ. ಗಲಭೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಾಸ್ಟರ್ ಮೈಂಡ್ಗಳು 27 ಪುಂಡರು ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಪೊಲೀಸರ ವಶದಲ್ಲಿದ್ದಾರೆ. ಗಲಭೆಯ ಸೂತ್ರಧಾರಿಗಳಾಗಿರೋದ್ರಿಂದ ಫುಲ್ ಡ್ರಿಲ್ ಮಾಡಲಾಗುತ್ತಿದೆ. ಇನ್ನುಳಿದ 86 ಮಂದಿ ಗಲಭೆಕೋರರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. 5 ಮಂದಿಗೆ ಕೊರೋನಾ ಪಾಸಿಟಿವ್ ಇದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 226 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳ ಭೇಟಿಗೆ ಯಾರಿಗೂ ಅವಕಾಶ ಇಲ್ಲ. ಮನೆ ಮಂದಿ ಸೇರಿದಂತೆ ಯಾರ ಭೇಟಿಗೂ ಅವಕಾಶ ನಿರಾಕರಿಸಲಾಗಿದೆ. ಡಿಜೆ ಹಳ್ಳಿ ಕಾವಲ್ ಬೈರಸಂದ್ರ ಗಲಭೆಕೋರರಿಗೆ ಒಂದೇ ಕೊಠಡಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಸ್ಥಳೀಯ ಕಾರ್ಪೊರೇಟರ್ಗಳ ಪಾತ್ರ ಕೂಡ ಇರೋ ಶಂಕೆ ವ್ಯಕ್ತವಾಗ್ತಿದೆ. ಹೀಗಾಗಿ ಪೊಲೀಸರು ಕಾರ್ಪೊರೇಟರ್ಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ. ವಿಚಾರಣೆ ವೇಳೆ ಅವಸರದಲ್ಲಿ ಪೊಲೀಸರಿಗೆ ತಮ್ಮ ಮೊಬೈಲ್ ಕೊಟ್ಟ ಕಾರ್ಪೊರೇಟರ್ ಜಾಕೀರ್ಗೆ ಈಗ ಹೊಸ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಬೆಂಗಳೂರು ಗಲಭೆ ಸಂಬಂಧ ಬರೋಬ್ಬರಿ 900 ಮೆಸೇಜ್ಗಳು ಆ ಮೊಬೈಲ್ನಲ್ಲಿ ಇವೆ ಎನ್ನಲಾಗುತ್ತಿವೆ. ಕೆಲವರು ಕಾಂಗ್ರೆಸ್ ಲೀಡರ್ಸ್ ಕೈವಾಡ ಇದೆ. ಹಾಗಾದ್ರೆ ಆ 900 ಮೆಸೇಜ್ಗಳಲ್ಲಿ ಏನಿದೆ? ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟಕ್ಕೂ ಡಿಜೆ ಹಳ್ಳಿ ಗಲಭೆಗೂ ಏನು ಸಂಬಂಧ? ಆ ಸ್ಟೋರಿಯನ್ನು ತೋರಿಸ್ತೀವಿ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಎರಡಲ್ಲ, ಒಟ್ಟು 900 ಮೆಸೇಜ್. ಕಾರ್ಪೊರೇಟರ್ ಜಾಕೀರ್ ಮೊಬೈಲ್ನಲ್ಲಿ ಗಲಭೆಗೆ ಸಂಬಂಧಿಸಿದ ಒಟ್ಟು 900 ಮೆಸೇಜ್ಗಳಿವೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಆ ಮೆಸೇಜ್ಗಳಲ್ಲಿ ಏನಿದೆ? ಅಷ್ಟಕ್ಕೂ ಕಾರ್ಪೊರೇಟರ್ಗಳ ಮೊಬೈಲ್ಗಳನ್ನೇ ಪೊಲೀಸರು ವಶಕ್ಕೆ ಪಡೆದಿದ್ಯಾಕೆ? ಇಲ್ಲಿದೆ ನೋಡಿ ಪೇನ್ ಟು ಪೇನ್ ಡೀಟೇಲ್ಸ್. ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿಗಳಲ್ಲಿ ಬೆಂಕಿ ದಗದಗಿಸಿ 11 ದಿನಗಳೇ ಉರುಳಿದ್ರು. ಬೆಂಕಿ ಹಿಂದಿನ ಅಸಲಿ ಸತ್ಯ ಮಾತ್ರ ಬಯಲಾಗಿಲ್ಲ. ಈ ಮಧ್ಯೆ ರಾಜಕೀಯ ಜ್ವಾಲೆ, ಕಾಂಗ್ರೆಸ್ ಕೈವಾಡ, ಎಸ್ಡಿಪಿಎ ಸಂಚು, ಉಗ್ರರ ಲಿಂಕ್ ಹೀಗೆ 10 ಹಲವು ಅನುಮಾನಗಳು ವ್ಯಕ್ತವಾಗುತ್ತಿವೆ. ಹೀಗೆ ಹಲವು ಮಜಲುಗಳನ್ನ ಪಡ್ಕೊಂತಿರೋ ಪ್ರಕರಣ ಸಿಸಿಬಿಯಿಂದ ಎನ್ಐಎ ಅಂಗಳಕ್ಕೆ ಸೇರ್ತಾ ಇದೆ. ತನಿಖೆ ತೀವ್ರಗೊಳ್ತಿದ್ದಂತೆ ಹಲವು ಮುಖಗಳು ಅನಾವರಣಗೊಳ್ತಿವೆ. ಕಾರ್ಪೊರೇಟರ್ ಸಂಪತ್ ರಾಜ್, ಅಬ್ದುಲ್ ರಕೀಬ್ ಜಾಕೀರ್ ಮತ್ತು ಸಂಪತ್ ರಾಜ್ ಪಿಎ ಅರುಣ್ ಮೊಬೈಲ್ ಸೀಸ್ ಮಾಡಿರೋ ಸಿಸಿಬಿ ಸತ್ಯ ಶೋಧನೆಗಿಳಿದಿದೆ. ಗಲಭೆ ಕೇಸ್ನಲ್ಲಿ ಕೈವಾಡವಿದೆಯಾ ಅನ್ನೋ ಅನುಮಾನದ ಹಿಂದೆ ಬಿದ್ದಿರೋ ತನಿಖಾಧಿಕಾರಿಗಳು ಮೊಬೈಲ್ ಡಾಟಾ ರಿಟ್ರೀವ್ ಮಾಡಲು ಪ್ರಯತ್ನಿಸಿದ್ರು. ಆದರೆ ಮೊಬೈಲ್ ಡಾಟಾ ರಿಟ್ರೀವ್ ಆಗದ ಹಿನ್ನೆಲೆ ನೆರೆ ರಾಜ್ಯದ ಟೆಕ್ನಿಕಲ್ ಟೀಮ್ಗೆ ಮೊಬೈಲ್ ರವಾನಿಸಲಾಗಿದೆ. ಗಲಭೆ ಹಿಂದೆ ಸಂಪತ್ ರಾಜ್, ಜಾಕೀರ್ ಹಾಗೂ ಅರುಣ್ ಅವರ ಕೈವಾಡವಿದೆ ಎಂಬ ಗುಮಾನಿ ಮೇರೆಗೆ ಅರುಣ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಅರುಣ್ ಅವರು ಸಂಪತ್ ರಾಜ್ ಮತ್ತು ಜಾಕೀರ್ ಅವರ ಕುರಿತಂತೆ ಕೆಲ ಮಾಹಿತಿ ನೀಡಿದ್ದ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಸಿಸಿಬಿ ಪೊಲೀಸರು ನೋಟಿಸ್ ಜಾರಿ ಮಾಡಿ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ರು. ಇಬ್ಬರು ಸಿಸಿಬಿ ವಿಚಾರಣೆಗೆ ಹಾಜರಾಗಿದ್ದ ಸಂದರ್ಭದಲ್ಲಿ ಅವರಿಬ್ಬರ ಮೊಬೈಲ್ ಫೋನ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇಬ್ಬರಿಂದ ವಶಪಡಿಸಿಕೊಂಡಿದ್ದ ಮೊಬೈಲ್ಗಳನ್ನ ಸಿಸಿಬಿ ಪೊಲೀಸರು ಸಿಐಡಿ ಸೈಬರ್ ಟೆಕ್ನಿಕಲ್ ಟೀಮ್ಗೆ ಕಳುಹಿಸಿಕೊಟ್ಟಿದ್ರು. ಆದರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿ ಸಂಗ್ರಹಿಸಲು ಹೊರ ರಾಜ್ಯಗಳ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳ ಮೊರೆ ಹೋಗಲು ಚಿಂತನೆ ನಡೆಸಲಾಗಿದೆ. ಜಾಕೀರ್ ಮೊಬೈಲ್ನಲ್ಲಿ ಕಿಚ್ಚಿನ ಸಾಕ್ಷ್ಯ.
900ಕ್ಕೂ ಹೆಚ್ಚು ಬಾರಿ ಮೆಸೇಜ್. ಸಿಸಿಬಿ ನೋಟಿಸ್ ಕೊಡ್ತಿದ್ದಂತೆ ಹಾಜರಾಗಿದ್ದ ಕಾರ್ಪೊರೇಟರ್ ಜಾಕೀರ್ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಈ ವೇಳೆ ಅವಸರದಲ್ಲಿ ಮೊಬೈಲ್ ಕೊಟ್ಟು ಬಂದಿದ್ರು. ಈ ವೇಳೆ ಮೆಸೇಜ್ಗಳನ್ನ ಡಿಲೀಟ್ ಮಾಡೋದನ್ನೇ ಮರೆತಿದ್ರು. ಆದ್ರೀಗ ಆ ಮೊಬೈಲ್ನಲ್ಲಿ ಕಿಚ್ಚಿನ ಸಾಕ್ಷ್ಯ ಇದೆ. ಗಲಭೆ ಸಂಬಂಧಪಟ್ಟಂತೆ ಜಾಕೀರ್ ಸುಮಾರು 900ಕ್ಕೂ ಹೆಚ್ಚು ಬಾರಿ ಚಾಟ್ ಮಾಡಿರುವುದು ಪತ್ತೆಯಾಗಿದೆ. ಪೊಲೀಸರು ವಿಚಾರಣೆ ಮಾಡ್ತಿದ್ದಂತೆ ಜಾಕೀರ್ ಕಕ್ಕಾಬಿಕ್ಕಿಯಾಗಿದ್ದಾರೆ. ಹಾಗಾದ್ರೆ ಜಾಕೀರ್ ಮೊಬೈಲ್ನಲ್ಲಿರೋ ಆ 900 ಮೆಸೇಜ್ಗಳಲ್ಲಿ ಏನಿದೆ, ಗಲಭೆಗೆ ಸಂಬಂಧಿಸಿದಂತೆ ಯಾವುದೆಲ್ಲ ವಿಚಾರಗಳ ಬಗ್ಗೆ ಮೆಸೇಜ್ ಮಾಡಿದ್ರು ಅನ್ನೋದು ಭಾರಿ ಚರ್ಚೆಗೆ ಗ್ರಾಸವಾಗುತ್ತಿದೆ. ತಗಲಾಕೊಂಡ ಮತ್ತೊಬ್ಬ ಕಿಡಿಗೇಡಿ. ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟಕ್ಕೂ ಗಲಭೆಗೂ ಲಿಂಕ್. ಡಿಜೆ ಹಳ್ಳಿ ಗಲಭೆ ಪ್ರಕರಣದ ಕುರಿತು ಪೊಲೀಸರು ಬಗೆದಷ್ಟು ಸತ್ಯ ಹೊರಗೆ ಬರ್ತಾನೆ ಇದೆ. ಕೆಲ ಆರೋಪಿಗಳು ದೇಶದ್ರೋಹಿಗಳ ಜೊತೆ ಸಂಪರ್ಕದಲ್ಲಿರುವುದು ತನಿಖೆ ವೇಳೆ ಬಯಲಾಗಿದೆ. ಇದರ ಜೊತೆಗೆ ಇದೀಗ ಮತ್ತೊಂದು ಭಯಾನಕ ಸತ್ಯ ಹೊರಬಿದ್ದಿದೆ. ಅದೇನು ಅಂದ್ರೆ ಡಿಜೆ ಹಳ್ಳಿ ಗಲಭೆ ಪ್ರಕರಣ ಪುಂಡರಿಗೆ ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟ್ ಲಿಂಕ್ ಇದೆ ಎಂಬ ಮಾಹಿತಿ ಲಭ್ಯವಾಗಿದೆ. ನಗರದ ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟ್ ರೂವಾರಿಗೆ ಪುಂಡರು ನಿಕಟ ಸಂಬಂಧಿಗಳು ಅನ್ನೋ ಸ್ಫೋಟಕ ಸತ್ಯ ಬಯಲಾಗಿದೆ. ಎಸ್, ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಲ್ಲು ತೂರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆರೋಪಿ ಜೈದ್ ಅನ್ನು ಸಿಸಿಬಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿ ಜೈದ್ ಚರ್ಚ್ ಸ್ಟ್ರೀಟ್ ಸ್ಫೋಟದ ಪ್ರಮುಖ ಆರೋಪಿ ಅಫ್ರೀದಿ ಎಂಬಾತನ ಸಂಬಂಧಿಯಾಗಿದ್ದು, ಟೆರರ್ ಲಿಂಕ್ ಶಂಕೆ ಮೇಲೆ ಸಿಸಿಬಿಯ OCW ವಿಭಾಗದಿಂದ ಆರೋಪಿಯನ್ನ ವಿಚಾರಣೆ ನಡೆಸಿದ್ದಾರೆ. ಸದ್ಯ ಪೊಲೀಸ್ ತನಿಖೆಯಿಂದ ಹೊರ ಬರ್ತಾ ಇರೋ ಒಂದೊಂದೇ ಮಾಹಿತಿ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಆದ್ರೆ ಪೊಲೀಸರು ಇಷ್ಟಕ್ಕೆ ನಿಂತಿಲ್ಲ. ದುಷ್ಕರ್ಮಿಗಳು ಪುಂಡ ಪೋಖರಿಗಳನ್ನ ಹುಡುಕಿ ಹುಡುಕಿ ಹೆಡೆಮುರಿ ಕಟ್ತಿದ್ದಾರೆ. ಬೆಂಕಿ ಹಿಂದಿನ ಅಸಲಿ ಸತ್ಯವನ್ನ ಕಕ್ಕಿಸ್ತಿದ್ದಾರೆ. ಹಾಗಾದ್ರೆ ಪೊಲೀಸರ ತನಿಖೆಯ ಸ್ಟೈಲ್ ಹೇಗಿದೆ ಗೊತ್ತಾ? ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಚಿಕ್ಕ ಬ್ರೇಕ್. ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಗಲಭೆಕೋರರಿಗಾಗಿ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾ ಇದ್ದಾರೆ. ಆರೋಪಿಗಳ ಬಗ್ಗೆ ಸಣ್ಣ ಸುಳಿವು ಸಿಕ್ಕರೂ ಸಾಕು, ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದ್ದಾರೆ. ಹಾಗಾದ್ರೆ ಪೊಲೀಸರ ತನಿಖೆಯ ಸ್ಟೈಲ್ ಹೇಗಿದೆ ಗೊತ್ತಾ? ತೋರಿಸ್ತೀವಿ ನೋಡಿ. ಬೆಂಗಳೂರು ಪೊಲೀಸರು ಆರೋಪಿಗಳಿಗಾಗಿ ಕಳೆದ 11 ದಿನಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡ್ತಿದ್ದಾರೆ. ಮೊದಲಿಗೆ ಸಿಸಿಟಿವಿ ಫುಟೇಜ್, ಮೊಬೈಲ್ ಮತ್ತು ಮಾಧ್ಯಮಗಳಲ್ಲಿ ಸರಿಯಾದ ದೃಶ್ಯಗಳನ್ನ ಬೆನ್ನು ಹತ್ತಿ ಆರೋಪಿಗಳಿಗೆ ಬಲೆ ಬೀಸಿದ್ರು. ಅನಂತರ ಘಟನೆ ನಡೆದ ದಿನ ಕೆಜಿ ಹಳ್ಳಿ ಮತ್ತು ಡಿಜೆ ಹಳ್ಳಿ ವ್ಯಾಪ್ತಿಯಲ್ಲಿದ್ದ ಮೊಬೈಲ್ ಕರೆಗಳನ್ನ ಪರಿಶೀಲಿಸಿದ್ರು. ಅಷ್ಟೇ ಅಲ್ಲ, ಸ್ಥಳೀಯ ರಾಜಕಾರಣಿಗಳು, ಉಗ್ರರ ನಂಟು, ಹೀಗೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಇಂಥ ಟೈಮಲ್ಲೇ ಪೊಲೀಸರು ಕಾರ್ಪೊರೇಟರ್ ಜಾಕೀರ್ ಅವರ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಗಲಭೆಗೆ ಸಂಬಂಧಿಸಿದಂತೆ ಸುಮಾರು 900ಕ್ಕೂ ಹೆಚ್ಚು ಬಾರಿ ಚಾಟ್ ಮಾಡಿರುವುದು ಪತ್ತೆಯಾಗಿದೆ. ಹೀಗಾಗಿ ಆ ಮೆಸೇಜ್ಗಳಲ್ಲಿರೋ ಮಾಹಿತಿ ಆಧರಿಸಿ ಪೊಲೀಸರು ಮತ್ತಷ್ಟು ಆರೋಪಿಗಳಿಗಾಗಿ ಬಲೆ ಬೀಸಲಿದ್ದಾರೆ. ಯಾಕಂದ್ರೆ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆಯಲ್ಲಿ ಅಬ್ಬರಿಸಿ ಬೊಬ್ಬಿರಿದವರೆಲ್ಲ ಈಗ ಕಣ್ಮರೆಯಾಗಿದ್ದಾರೆ. ಫೋನ್ಗಳೆಲ್ಲ ಸ್ವಿಚ್ ಆಫ್ ಆಗಿವೆ. ಬೆಂಗಳೂರನ್ನ ತೊರೆದು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಅವಿತು ಕುಳಿತಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೆಜಿ ಹಳ್ಳಿ 5 ಲಕ್ಷ ಜನಸಂಖ್ಯೆ ಇರುವ ಏರಿಯಾ. ಇಲ್ಲಿ 10,000 ಮಂದಿ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಅವರು ಎಲ್ಲೇ ಅಡಗಿದ್ರು ಹೆಡೆಮುರಿ ಕಟ್ಟಲು ಖಾಕಿ ಪಡೆ ರೆಡಿಯಾಗಿದೆ. ಬಂಧಿತರಿಂದ ಪಡೆದ ವಿಳಾಸ ಪಡೆದು ಹುಡುಕಾಟ ನಡೆಸುತ್ತಿದೆ. ಪೊಲೀಸರ ಕಣ್ಣು ಸಿಸಿಟಿವಿ ಫುಟೇಜ್, ಮೊಬೈಲ್ ನೆಟ್ವರ್ಕ್ ಮತ್ತು ಕಾಲ್ ಡೀಟೇಲ್ಸ್ಗಳ ಸುತ್ತಲೇ ಗಿರುಕಿ ಹೊಡಿತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ಯಾವ ಸ್ಫೋಟಕ ಸುದ್ದಿ ಹೊರಬೀಳುತ್ತೋ, ಅದ್ಯಾರ್ಯಾರು ತಗಲಾಕೊಳ್ತಾರೋ ಅನ್ನೋ ಕುತೂಹಲವನ್ನ ಹೆಚ್ಚಿಸಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.